ಕೂಡ ಶ್ರಮಿಸ್ತಕ್ಕಂಥವರು ದಾನವಂತರು ಆಗಿರ್ತಕ್ಕಂತಹ ಸನ್ಮಾನ್ಯ HR ಉಟಗಿ ಅವರನ್ನು ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಾಗಿರ್ತಕ್ಕಂಥವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಆನಂದ್ ಕೆ ಮಂಡ್ಯ ಅವರನ್ನು, ರಾಜ್ಯ ಘಟಕದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಂದು ಗಡಿಗೆ ಅವರನ್ನು ಮತ್ತು ಇನ್ನೋರ್ವ ನಮ್ಮ ಸಮಾಜದ ಯುವಕರಾಗಿರ್ತಕ್ಕಂತಹ ಬಸವರಾಜ್ ರಾಜ್ಯ ನಮ್ಮ ಸಮಾಜದ ಮುಖಂಡರು ಯುವ ನಾಯಕರಾಗಿರ್ತಕ್ಕಂಥವರು ಮತ್ತು ಎಲ್ಲ ಮಾಧ್ಯಮರಿಗೆ ಮಿತ್ರರಿಗೆ ಶರಣಾರ್ಥಿಗಳು. ಇವತ್ತು ಕರ್ನಾಟಕದಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿಯ ಉದ್ಘಾಟನಾ ಸಮಾರಂಭ ಆಗಬೇಕು ಅಂತಕ್ಕಂಥ ಕನಸು ರಾಜ್ಯದೊಳಗಿರ್ತಕ್ಕಂಥ 85 ಲಕ್ಷಕ್ಕಿಂತ ಗಾಣಿಗರ ಕನಸು ಆಗಿತ್ತು. ಆದರೆ ಇವತ್ತು ಅದು ಆಗಲಿಲ್ಲ ಅಂತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ BJP ಸರ್ಕಾರ ಅಭಿವೃದ್ಧಿ ನಿಗಮ ಗಾಣಿಗ ಸಮಾಜಕ್ಕೆ ಸುಮಾರು 50 ವರ್ಷಗಳ ಹಿಂದೆಯೇ ಇದು ಶೋಷಣೆಗಳು ಆಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ, ಕಟ್ಟ ಕಡೆಯ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ದೃಷ್ಟಿಯನ್ನು ಇಟ್ಟುಕೊಂಡು ಹಿಂದಿನ ಸರ್ಕಾರಗಳು 2A ಮೀಸಲಾತಿಯನ್ನು ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ 2A ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮನಗಂಡು ಬೊಮ್ಮಾಯಿಯವರು ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ 23 ಚುನಾವಣೆ ಒಳಗೆ ಅವರು ಸೋಲ್ಬೇಕಾದ್ರು. ಸೋತ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ 10 ರೂಪಾಯಿ ಅನುದಾನವನ್ನು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥ ನೋವು ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು. ಅದಕ್ಕೆ ಅದನ್ನು ಖಂಡಿಸಿ ನಾವು ದಿನಾಂಕ 18/12/2024 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಸುವರ್ಣಸೌಧವನ್ನು ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದರೆ ಇವತ್ತು ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಗಾಣಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗಿಗಳಾದ ಜೀವನವನ್ನು ಸಾಗಿಸ್ತಕ್ಕಂಥ ಕಾಲದೊಳಗೆ ಇವತ್ತು ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು, ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಪದೇ ಪದೇ ಹುಟ್ಟಿ ಭಾಷಣ ಮಾಡ್ತಿರ್ತಾರೆ. ಆದರೆ ಇದೇ ಹಿಂದುಳಿದ ವರ್ಗದ 2A ಒಳಗೆ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಏನಪ್ಪ ಅಂತಂದರೆ, ನೀವು ಗಾಣಿಗ ಸಮಾಜಕ್ಕೆ ಸುಮಾರು ಒಂದು 500 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾಣಿಗ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು. ಮತ್ತು ನೀವೇನಾದರೂ 2-3 ದಿನದೊಳಗೆ ಕೊಡಲಿಲ್ಲ ಅಂದ್ರೆ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ 85 ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸುವರ್ಣಸೌಧವನ್ನು ಮುತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳಾಗಲಾರ್ದಂಗೆ ನಾವು ತಡೆ ಹಿಡಿಬೇಕಾಗ್ತೈತಿ. ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ 18ನೇ ತಾರೀಕು ಆದವು ಅಂದ್ರೆ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಮತ್ತು ಬೆಳಗಾವಿ ಚಲೋ ಗಾಣಿಗರ ನಡೆ ಸುವರ್ಣ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನು, ದೊಡ್ಡ ಪ್ರಮಾಣದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ, ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಣಿಗ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ HR ಉಟಗಿ ಅವರು ಕೂಡ ಒಂದೆರಡು ಮಾತುಗಳನ್ನು. ಗಾಣಿಗ ಸಮಾಜವನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸ್ ಅವರ ಮಂತ್ರಿಮಂಡಲದಲ್ಲಿದ್ದಂಥ LG ಹಾವನೂರವರು ಮೊಟ್ಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು. ಅವರು ಗಾಣಿಗ ಸಮಾಜವನ್ನು ಹಿಂದುಳಿದ ಸಮಾಜ, ಇದು ಅತ್ಯಂತ ಹಿಂದುಳಿದ ಸಮಾಜ, ಇದನ್ನು 2Aದಲ್ಲಿ ಸೇರಿಸಬೇಕು. ಆಗಿನ ಕಾಲದಲ್ಲಿ 2A ಅಂತ ಇರಲಿಲ್ಲ, BCM ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತಿತ್ತು. ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸಿದ್ರು, ಅದರೊಳಗೆ ಗಾಣಿಗ ಸಮಾಜವನ್ನು ಸೇರಿಸಿದ್ರು. ಮೊದಲೇ ಸಲುವಾಗಿ ಮೊದಲನೇ ಆಯೋಗದಲ್ಲೇ ಗಾಣಿಗ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ. ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಗಾಣಿಗ ಸಮಾಜವು ನಿಜವಾಗಲೂ ಹಿಂದುಳಿದ ಸಮಾಜದ ಅಂತ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾವೆ. 2023ನೇ ಇಸ್ವಿಯಲ್ಲಿ ಬೊಮ್ಮಾಯಿಯವರು ಗಾಣಿಗ ಸಮಾಜವನ್ನು
ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು. ತದನಂತರ ಅವರು ಬಂದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಈಗ ಬಂದಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿಜವಾದ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ದರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಯಾಕಂದ್ರೆ ಗಾಣಿಗ ಸಮಾಜ ಈ ರಾಜ್ಯದಲ್ಲಿ ಸುಮಾರು 80ರಿಂದ 85 ಪ್ರಕಟಣೆಯನ್ನು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ. ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬುವ ಹೋರಾಟವನ್ನು ನಾವೆಲ್ಲರೂ ಮಾಡೋಣ. ಬಂಧುಗಳೇ, ದಯಮಾಡಿ ಕೈ ಮುಗಿದುಕೊಂಡು ಕೇಳ್ಕೊಳ್ತಿದ್ದೇವೆ. ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಗಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು. ಆಗ ಮಾತ್ರ ನಮ್ಮ ಹಕ್ಕನ್ನು ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು. ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಗಾಣಿಗ ಸಮಾಜದ ನಾಯಕರಿಗೆ ಕೇಳ್ಕೊಳ್ತಿದ್ದೇವೆ, ದಯಮಾಡು ಆ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು. ಹಾಗೂ ಹಿಂದುಳಿದ ವರ್ಗದ ಧೀಮಂತ ನಾಯಕ ಅಂತ ಹೇಳುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ, ನೀವು ನಿಜವಾಗಲೂ ಹಿಂದುಳಿದ ವರ್ಗದ ನಾಯಕರಾಗಿದ್ದರೆ ಅತಿ ಕಷ್ಟಪಡುತ್ತಿರುವ ಗಾಣಿಗ ಸಮುದಾಯಕ್ಕೆ, ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಯಾಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರ್ಲಿಲ್ಲ? ನಿಮ್ಮ ಕೊಡುಗೆ ಏನು? 2015ರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ. ಈಗ 2024ರಲ್ಲಿ ನೀವು 23ರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ, ಈಗಲೂ ಗಾಣಿಗ ಸಮಾಜಕ್ಕೆ ಶೂನ್ಯ. ಯಾಕೆ ಸ್ವಾಮಿ ನಿಮ್ಮ ಪಕ್ಷವನ್ನು ನಾವು ಬೆಂಬಲಿಸಬೇಕು? ಯಾಕೆ ಸ್ವಾಮಿ ನಿಮ್ಮನ್ನು ಹಿಂದುಳಿದ ವರ್ಗ ನಾಯಕ ಅಂತ ನಮ್ಮ ಗಾಣಿಗ ಸಮಾಜ ಒಪ್ಕೋಬೇಕು? ಬೇರೆ ಸಮಾಜಗಳು ಹಿಂದುಳಿದ ವರ್ಗದ ನಾಯಕರಂತೆ ನಿಮ್ಮ ಒಪ್ಕೋಬಹುದು, ಆದ್ರೆ ಗಾಣಿಗ ಸಮಾಜ ಎಂದಿಗೂ ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕರಂತ ಒಪ್ಪಳಿಕೆ ಸಿದ್ಧ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ, ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮೂಡಿಸಬೇಕಲ್ಲ. ಆದ್ದರಿಂದ ಗಾಣಿಗ ಬಂಧುಗಳೇ, ಎದ್ದೇಳಿ. 18ನೇ ತಾರೀಕು ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ. ನೋಡಬಹುದು, ಎಲ್ಲ ಸಮುದಾಯಗಳು ತಮ್ಮ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ. ಗಾಣಿಗರು ನಾವು ಹೋರಾಟಗಾರರಂತ ತಿಳಿಸೋಣ ಬನ್ನಿ. ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲೇ ನಿಮಗೆ ನಾನು ಧಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ. ನಿಮ್ಗೆ ಏನಾರ ಜೈಕಾರ ಬೇಕಂದ್ರೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಬಂಧುಗಳೇ, ಆಗ ನಮ್ಮ ದೊಡ್ಡವರು ಹೇಳಿದ್ರು, ಹಿರಿಯರು ಹೇಳಿದ್ರು, ನಮ್ಮ ಸ್ವಾಮಿಗಳು ಹೇಳಿದ್ರು, ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯಬದ್ಧದ ಹೋರಾಟ, ಧರ್ಮದ ಬದ್ಧದ ಹೋರಾಟ, ಸತ್ಯದ ಹೋರಾಟ, ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ. ನಮ್ಮ ರಾಜಕಾರಣಿಗಳು ಯಾರಿದ್ದೀರಿ, ದಯಮಾಡಿ ಸದನದಲ್ಲಿ ಧ್ವನಿ ಎತ್ತಿ. ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗನೆಂದು ಹೇಳುವುದಷ್ಟಲ್ಲ, ಸದನದಲ್ಲಿ ನಾನು ಗಾಣಿಗನೇ, ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿದೆ, ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡಿ, ಅನುದಾನವನ್ನು ಕೊಡಿ ಎಂದು ಟೇಬಲ್ ತೊಟ್ಟು ಮಾತಾಡಬೇಕು. ಯಾರು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಕಟ್ಟೆ ಕಡೆಯ ಗಾಣಿಗರೇ, ಶಾಸಕರಿಗೂ ಒಂದು ಮತ, ಮುಖ್ಯಮಂತ್ರಿಗಳಿಗೂ ಒಂದು ಮತ, ಪ್ರಜೆಗಳಿಗೂ ಒಂದು ಮತ. ಅದೇ ರೀತಿ ಪ್ರಜೆಗಳು ಗೂಡಿಗೆ ನಿಂತರೆ, ಗಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ. ಆ ರೀತಿ ಗುಡುಗಬೇಕು. ಗಾಣಿಗರ ಹೋರಾಟ ಗುಡುಗಬೇಕು, ನಡುಗಬೇಕು. ಸಿದ್ದರಾಮಯ್ಯರ ಸರ್ಕಾರ ನಡುಗಬೇಕು. ಆ ರೀತಿ ಸುಮಾರು ಎಲ್ಲ ನಮ್ಮ ರಾಜ್ಯದ ತುಂಬ ಜನ ಬರ್ತಾ ಇದ್ದಾರೆ. ಒಂದು 50ರಿಂದ 60 ಸಾವಿರ ಜನ ಸಂಭವ ಇದೆ. ಮತ್ತು ಬೇರೆ ಜಿಲ್ಲೆಗಳಿದೆ ಸರ್? ಬೇರೆ ಜಿಲ್ಲೆ, ಎಲ್ಲ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ. ಬಾಗಲಕೋಟಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆಮೇಲೆ ಜೇವರ್ಗಿ ತಾಲೂಕಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ, ಎಲ್ಲರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಎಲ್ಲರೂ ಬರ್ತೀವಿ, ನಾವು ಅಲ್ಲಿಂದ ಎಷ್ಟು ಜನ ಕರ್ಕೊಂಡ್ಬರ್ತೀವಿ, ಇಷ್ಟು ಜನ ಕರ್ಕೊಂಡ್ಬರ್ತೀವಿ. ಎಲ್ಲರೂ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಎಲ್ಲ ಹೇಳ್ತಾ ಇದ್ದಾರೆ, ಬರ್ತೀವಿ. ಸರ್, ಈಗ ಅಧಿವೇಶನದಲ್ಲಿ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ಥರ ಇರ್ತದೆ? ಈಗ ಅಭಿವೃದ್ಧಿ
ಈಗೆಲ್ಲ ಗಾಡಿಗೆ ಸಮಾಜ ಐತಲ್ಲ ರೀ ನಿಗಮಕ್ಕೆ ಅವ್ರ ಫಂಡ್ ಬಿಡುಗಡೆ ಮಾಡಿ ಧ್ವನಿನೇ ಎತ್ತಿಲ್ಲ ಅದ್ರ ಬೇಡಿಕೆ ಈಡೇರಲಿಲ್ಲ ಬುದ್ಧಿ ಹೋರಾಟ ಯಾವ ಥರ ಇರ್ತದೆ? ಈಗಂತೂ 18ನೇ ತಾರೀಕು ಒಳಗೆ ನಮ್ದು 100 ಬೇಡಿಕೆ ಈಡೇರಿಸ್ತಾರಂತಕ್ಕಂಥ ಭರವಸೆ ನಮ್ಮಲ್ಲಿ ಐತಿ. ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಅಶೋಕ್ ಮನಗೂಳಿ ಅವರ ಸುಪುತ್ರಿ ಲಗ್ನಕ್ಕೆ ಬಂದಾಗ ಇಲ್ಲಿ IB ಒಳಗೇನೋ ಒಂದು ಮಾತು ಹೇಳಿ ಹೋಗಿದ್ದಾರೆ. ನಮ್ಮ ಸಮುದಾಯದವರು ಅವ್ರಿಗೆ ಮನವಿ ಕೊಟ್ಟಾಗ ಇಲ್ಲ ಅಭಿವೃದ್ಧಿ ನಿಗಮಕ್ಕೆ ನಾ ದುಡ್ಡು ಇಡ್ತೀನಿ ಅಂತಕ್ಕಂಥ ಮಾತನ್ನು ಈಗಾದರೂ ನಮ್ದೇನು 18ನೇ ತಾರೀಕಿಗೆ ನಾವು ಅವರ 18ನೇ ತಾರೀಕು ಒಳಗೆ 50 ಕೋಟಿ 100 ಕೋಟಿ 200 ಕೋಟಿ 10 ಕೋಟಿ 1 ಕೋಟಿ 10 ರೂಪಾಯಿ ಇಡ್ತೀನಿ ಅಂತೇಳಿ ಭರವಸೆ ಕೊಟ್ರೆ ನಾವು ಸಮಾಜದ ಮುಖಂಡರ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ನಾವು ನಿರ್ಧಾರ ಮಾಡ್ತೀವಿ. ಈ ಹೋರಾಟದಲ್ಲಿ ಎಷ್ಟು ಜನ